ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ಲಾಸ್ಟ್ ವೀಕ್ ಫುಲ್ ವೀಡಿಯೋ ಮಾಡಿರಲಿಲ್ಲ ನಾವು. ಎರಡು ರೀಸನ್ನು. ಒಂದು, ಸಪೋರ್ಟ್ ಮಾಡ್ತಾಯಿಲ್ಲ ಚಾನಲ್ಗೆ ಅನ್ನೋದೊಂದು ರೀಸನ್ನು. ಇನ್ನೊಂದು, ನಾನು ಬ್ಯುಸಿ ಇದ್ದೆ. ಎರಡೂ ರೀಸನ್ನು, ಎರಡನ್ನೂ ತಗೋಬೋದು ನಾವು. ಆ ವಿಡಿಯೋ ಮಾಡಿರೋ ಒಂದು ವಾರದಲ್ಲಿ ಸುಮಾರು ಜನ ಮೆಸೇಜ್ಗಳು, ಫೋನೆಲ್ಲ ಮಾಡಿದ್ರು. ಸರ್ ವಿಡಿಯೋ ಮಾಡಿ ಅಟ್ಲೀಸ್ಟ್ ಲೆವೆಲ್ಸ್ ಆದರೂ ಕೊಡಿ ಸರ್ ಅಂತ. ಓಕೆ, ಒಬ್ರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಅದಕ್ಕೆ ಮತ್ತೆ ವೀಡಿಯೋ ಅನ್ನೋದು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇವತ್ತು ಬೆಳಿಗ್ಗೆ ಲೆವೆಲ್ಸ್ ಕೊಟ್ಟಿದ್ದೆ ನಾನು. ಫ್ರೈಡೇ ಲೆವೆಲ್ಸ್ ಕೊಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಕೂಡ ಟೆಲಿಗ್ರಾಮಲ್ಲಿ ಎಲ್ಲ ಗ್ರೂಪ್ಸಲ್ಲಿ ಲೆವೆಲ್ಸ್ ಕೊಟ್ಟಿದ್ದೆ. ಎಲ್ಲ ಗ್ರೂಪ್ಸ್ಗೂ ನಾನೇ ಕಾಲ್ ಕೊಟ್ಟಿದ್ದೆ. ಇದ್ರ ಮೇಲೆ ಕ್ಯಾಂಡಲ್ ಬಂದು ಕ್ಲೋಸ್ ಆದರೆ ಈ ಝೋನ್ ಮೇಲೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಅಂತ ನೀವು ನೋಡ್ಕೋಬೋದು. ಇದ್ರ ಹೈ ಕ್ರಾಸ್ ಆಗಿಲ್ಲ. ಈ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಯಿತು. ರೀಟ್ರೇಸ್ ಮಾಡ್ತಾ ಹೈ ಕ್ರಾಸ್ ಆಯಿತು. ಫಸ್ಟ್ ನಾವು ಸಿ ಕಾಲ್ ಇಲ್ಲಿಂದ ಸಿ ತಗೊಂಡಿದ್ವಿ, ಅದು ಟಾರ್ಗೆಟ್ ಡನ್. ಅದಾದಮೇಲೆ ಮತ್ತೆ ಇಲ್ಲಿ ಲೈವಲ್ಲಿ ಸಿ ಬೈ ಮಾಡಿಸಿದ್ದು, ಲೈವಲ್ಲಿ ಇದ್ದವ್ರ ಕೈಯಲ್ಲಿ. ಇಲ್ಲಿವರೆಗೂ ಕಂಪ್ಲೀಟ್ ಮೊಮೆಂಟಮ್. ಇಲ್ಲಿ ಮಾತ್ರ ಎಕ್ಸಿಟ್ ಮಾಡಿದ್ದು. ನಾನು ಎಕ್ಸಿಟ್ ಆಗುವಾಗ ಇದೇ ಸ್ಕ್ರೀನ್ಶಾಟ್ನ 3 ಗ್ರೂಪಲ್ಲಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ. ಇಲ್ಲಿ ಎಕ್ಸಿಟ್ ಆಗ್ತಾಯಿದ್ದೀನಿ, ನೀವು ಎಲ್ಲರೂ ಬುಕ್ ಮಾಡ್ಕೊಳ್ಳಿ ಅಂತ. ನಮ್ದು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಅಲ್ಲಿಂದ ರಿಟರ್ನ್ ಆಯಿತು. ರಿಟರ್ನಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಪಿ ಕಂಪ್ಲೀಟ್, ಇಲ್ಲಿವರೆಗೂ ಪಿ, ಇಲ್ಲಿ ಎಕ್ಸಿಟ್ ಆದ್ವಿ. ಈ ಮೂಮೆಂಟ್ನ ಪೂರ್ತಿ ಈ ಕಡೆಯಿಂದ ಸಿ ಮಾಡಿದ್ವಿ, ಈ ಕಡೆಯಿಂದ ಪಿ ಎ ಮಾಡಿದ್ವಿ. ನೋಡ್ಕೊಬೋದು ನೀವು. ಏನಾದರೂ ಡೌಟ್ಸ್ ಇದ್ದರೆ ಟೆಲಿಗ್ರಾಮಲ್ಲಿ ಇರ್ತದೆ, ಚೆಕ್ ಮಾಡಿ. ಕಾಲ್ ಕೊಟ್ಟಿದ್ದೀನಿ, ಸಿ ಕಾಲ್. ಇಲ್ಲಿಂದ ಇಲ್ಲಿವರೆಗೂ 500 ಪಾಯಿಂಟ್ಸ್ ಪ್ಲಸ್ ಬಂದಿದೆ. ಓಕೆ, ನೋಡ್ಕೊಳ್ಳಿ. ಇದು ಲೆವೆಲ್ಸ್ ವರ್ಕ್ ಆಗಿರೋದು. ಲೆವೆಲ್ಸ್ ನೋಡ್ಕೊಳ್ಳಿ ಯಾವ ಥರ ವರ್ಕ್ ಆಗಿದೆ. ರೆಸಿಸ್ಟೆನ್ಸ್ ಇತ್ತಿದ್ದು ಇವಾಗ ಕಲರ್ ಚೇಂಜ್ ಮಾಡಿ ಸಪೋರ್ಟ್ ಮಾಡಿದ್ದೀನಿ. ಈ ರೆಸಿಸ್ಟೆನ್ಸ್ ಒನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ ಅಂತ ನಾನು ಸುಮಾರು ಸತಿ ಹೇಳಿರ್ತೀನಿ. ಯಾರಾದರೂ ನೋಟ್ ಮಾಡ್ಕೊಂಡ್ರವ್ರಿಗೆ ಹೆಲ್ಪ್ ಆಗಿರುತ್ತೆ. ಇದು ಸಪೋರ್ಟ್ ಆಯಿತು. ಇಲ್ಲಿಂದ ರೆಸಿಸ್ಟೆನ್ಸ್ವರೆಗೂ ನಾವು ಬೈ ಮಾಡಿದ್ವಿ. ಓಕೆ, ಅದಾದಮೇಲೆ ಮತ್ತೆ ಫಾಲ್ ಆಯಿತು. ಎಕ್ಸಾಕ್ಟ್ ನಮ್ಮ ಸಪೋರ್ಟ್ವರೆಗೂ ಬಂದು ಅಲ್ಲಿಂದ ರಿಜೆಕ್ಟ್ ಆಗಿ ಮಾರ್ಕೆಟ್ ಕ್ಲೋಸ್ ಆಯಿತು. ಓಕೆ, ಇದು ಇವತ್ತು ನಾವು ಮಾಡಿರೋದು. ಓಕೆ ಸರ್, ಇವತ್ತು ಆಗೋಗಿದೆ. ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್. ಈ ಕ್ಯಾಂಡಲ್ ಲೋ, ಈ ಕ್ಯಾಂಡಲ್ ಹೈ, ಇದ್ರ ಸೆಂಟ್ರಲ್ಲಿ ನಾನು ಟ್ರೇಡ್ ಮಾಡಲ್ಲ, ನೋ ಟ್ರೇಡ್. ಇದ್ರ ಲೋ ಬ್ರೇಕ್ ಆದರೆ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಬೇಕು. 5 ಮಿನಿಟ್ಸ್ ಬ್ರೇಕ್ ಆದರೆ ನಾನು ಮಾಡಲ್ಲ. 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಪಿ ಇ ಮಾಡ್ತೀನಿ 50% ಕ್ವಾಂಟಿಟಿಯಲ್ಲಿ. ಓಕೆ, ಮಾಡ್ಕೊಳ್ಳಿ. ಸಿ ಇ ಮಾಡಬೇಕಂದ್ರೆ ಮಾತ್ರ ಈ ರೆಸಿಸ್ಟೆನ್ಸ್ ಮೇಲೇ ಮಾಡ್ತೀನಿ. ಯಾಕಂದರೆ ಈ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಮಾಡ್ಬೋದಲ್ಲ ಸರ್ ಅಂದರೆ ಮಾಡ್ಬೋದು. ಇಲ್ಲಿ ಸ್ಕೋಪ್ ಆ್ಯಂಡ್ ರಿಸ್ಕ್ ಕಡಿಮೆ ಬರುತ್ತೆ, ಮಾಡಲ್ಲ. ಇಲ್ಲ ಸ್ಟ್ರಾಂಗ್ ಕ್ಯಾಂಡ್ ರಿಜೆಕ್ಟ್ ಬಂದು ಸಪೋರ್ಟ್ ತೊಗೊಂಡು ರಿಜೆಕ್ಷನ್ ಆಗಿ ಇಲ್ಲಿ ಬಂದು ಕ್ಲೋಸ್ ಆದರೆ ಇದ್ರ ಮೇಲೆ ಅಂತ ಸಿ ಇ ಪ್ಲ್ಯಾನ್ ಮಾಡ್ತೀವಿ. ಆವಾಗ ನಮಗೆ ಸ್ಕೋಪ್ ಆ್ಯಂಡ್ ರಿಸ್ಕ್ ಸಿಗುತ್ತೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ವ್ಯೂ. ನಿಫ್ಟಿ ಬೆಳಿಗ್ಗೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇವಾಗ ಚೇಂಜ್ ಮಾಡಿದ್ದೀನಿ. ಇದು ನಾಳೆ ಲೆವೆಲ್ಸ್ ಇವು. ರೆಸಿಸ್ಟೆನ್ಸಿಂದ ರಿಜೆಕ್ಟ್ ಆಗಿ ಬಂತು, ಪಿ ತೊಗೊಂಡ್ವಿ, ಪಿ ಎಲ್ ಟಾರ್ಗೆಟ್ ಬಂತು. ಅದಾದಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿದ್ವಿ. ನಿಫ್ಟಿ ನೋಡಿ ಈಗ ಫಾಲ್ ಆಗಿದೆ. ಈ ಗ್ರೀನ್ ಕಲರ್ ಲೈನ್ ಇದೆಯಲ್ಲ, ಈ ಗ್ರೀನ್ ಕಲರ್ ಲೈನ್ ಕೆಳಗಡೆ ಬಂದು ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ 50% ಕ್ವಾಂಟಿಟಿಯಲ್ಲಿ ಲೋ ಬ್ರೇಕ್ ಆಗಬೇಕು. ಅದು ಇಂಪಾರ್ಟೆಂಟ್, ಇಲ್ಲಾಂದರೆ ಫೇಕ್ ಬ್ರೇಕ್ಔಟ್ ಆಗಿಬಿಡುತ್ತೆ. 50% ಕ್ವಾಂಟಿಟಿಯಲ್ಲಿ ನೀವು ಇಲ್ಲಿಂದ ಸೆಲ್ ಪ್ಲಾನ್ ಮಾಡ್ಕೋಬೋದು. ಇಲ್ಲಿವರೆಗೂ ಮಾತ್ರ. ಇಲ್ಲಿ ಸ್ವಲ್ಪ ತಾಲ್ಟಾಗಿ ಬ್ರೇಕ್ ಆದರೆ ಇಲ್ಲಿವರೆಗೂ. ಓಕೆ, ಇದು ವ್ಯೂ. ಇನ್ ಕೇಸ್ ಇಲ್ಲಿ ಬ್ರೇಕ್ ಆಗಿಲ್ಲ, ಇಲ್ಲಿಗೆ ಬಂದಿದೆ ಅಂದರೆ ಇಲ್ಲಿ ರೀಎಂಟ್ರಿ ಮಾಡಲೇಬೇಕಂದ್ರೆ, ರೀಎಂಟ್ರಿ ಅಂದರೆ ಯಾವ ಥರ ಅಂದರೆ, ನೀವು ಇಲ್ಲಿ ಏನು ಸೆಲ್ ಮಾಡಿರ್ತೀರ ಆ ಪ್ರಾಫಿಟ್ನ ಇಲ್ಲಿ ಬುಕ್ ಮಾಡಬೇಕು. ಇಲ್ಲಿ 50 ಮಿನಿಟ್ಸಲ್ಲಿ ನಿಮಗೆ ರಿಜೆಕ್ಷನ್ ಕ್ಯಾಂಡಲ್ ಆರ್ ನಿಮ್ಮ ಪ್ಯಾಟರ್ನ್ ಬಂದರೆ ಸ್ಟ್ರಾಂಗ್ ಕ್ಯಾಂಡಲ್ ನೋಡಬೇಕು. ಅದು ಇಲ್ಲಿ ಲೆವೆಲ್ ಹತ್ರ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು. ಇಲ್ಲಿಂದ ಬೈ ಪ್ಲಾನ್ ಮಾಡ್ಬೋದು ನೀವು. ಓಕೆ, ಇನ್ ಕೇಸ್ ಇದು 50 ಮಿನಿಟ್ಸಲ್ಲಿ ಪ್ಯಾಟರ್ನ್ ಬಂದಿಲ್ಲ, ಇಲ್ಲಿ ಫೈಟ್ ಮಾಡಿ ಮತ್ತೆ ಬ್ರೇಕ್ ಆಯ್ತು ಅಂದರೆ ಈ ಬ್ರೇಕ್ ಮೇಲೆ ಮತ್ತೆ ಪಿ ಕಂಟಿನ್ಯೂ ಆಗ್ತದೆ ಇಲ್ಲಿವರೆಗೂ. ಇಲ್ಲಿಂದ ಕಂಪ್ಲೀಟ್ ಆಮೇಲೆ ಬೈ ಕಡೆ ಪ್ಲಾನ್ ಮಾಡ್ಬೋದು. ಓಕೆ, ತುಂಬ ಸಿಂಪಲ್. ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಸೆಲ್ಲಿಂಗ್ ಮಾಡ್ಬೋದು. ಇಲ್ಲಿ ಬುಕ್ ಮಾಡಬೇಕು. ಇಲ್ಲಿ 50 ಮಿನಿಟ್ಸಲ್ಲಿ ಒಂದು ನಿಮಿಷ ಇದೆ, ಸೌಂಡ್ ಇದೆ. ಇಲ್ಲಿಂದ ಇಲ್ಲಿಗೆ ಸೆಲ್ ಪ್ಲಾನ್ ಮಾಡ್ಬೋದು. ಸೆಲ್ ಅಂದರೆ ಗೊತ್ತಲ್ಲ, ಪಿ ಇ. ನೀವು ಆಪ್ಷನ್ ಬೈಯಿಂಗಲ್ಲಿ ಪಿ ಇನ ಬೈ ಮಾಡ್ಬೋದು. ಐ ಟಿ ಎಮ್ ಕಾಲ್ನ ಬೈ ಮಾಡಿ ಇಲ್ಲಿ ಬುಕ್ ಮಾಡಬೇಕು ಪ್ರಾಫಿಟ್ನ. ಇಲ್ಲಿ ಫೈಟ್ ಆಗಿ ಬ್ರೇಕ್ ಆದರೆ ಇಲ್ಲಿವರೆಗೂ, ಈ ಬ್ರೇಕ್ ಔಟ್ ಮೇಲೆ ಮತ್ತೆ ಪಿ ಇ ಕಂಟಿನ್ಯೂ ಆಗ್ತದೆ ಇಲ್ಲಿವರೆಗೂ. ಇಲ್ಲಿಗೆ ಬಂದಿದೆ ಅಂದಮೇಲೆ ಇಲ್ಲಿಂದ ಕಂಪ್ಲೀಟಾಗಿ ಸಿನೇ ಪ್ಲ್ಯಾನ್ ಮಾಡ್ತೀನಿ. ಇನ್ ಕೇಸ್ ಇಲ್ಲಿಗೆ ಬಂದಿಲ್ಲ ಅಂದರೆ ಈ ಲೆವೆಲ್ ಹತ್ರ 15 ಮಿನಿಟ್ಸ್ ಕ್ಯಾಂಡಲ್ ನೋಡಿಕೊಂಡು ಇಲ್ಲಿಂದ ಕೂಡ
ಕಂಪ್ಲೀಟ್ ಬೈ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ನಮ್ಮ ವ್ಯೂ. ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ. ಓಕೆ, ಫಿನ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರುತ್ತೆ. ಓಕೆ, ಫಿನ್ ನಿಫ್ಟಿಯಲ್ಲಿ ಲೆವೆಲ್ಸ್ ಯಾರಿಗಾದ್ರೂ ಬೇಕಂದರೆ ಕಾಮೆಂಟ್ ಮಾಡಿ. ಸರ್ ಮೈ ನೇಮ್ ಈಸ್ ದಿಸ್, ನನ್ನ ಹೆಸರು ಇದು, ನನಗೆ ಫಿನ್ ನಿಫ್ಟಿ ಲೆವೆಲ್ಸ್ ಕೂಡ ಬೇಕು ಸರ್ ಅಂತ ಕಾಮೆಂಟ್ ಮಾಡಿ. ಕಾಮೆಂಟ್ಸು ಲೈಕ್ಸು ಬಂದರೆ ಮಾತ್ರ ವೀಡಿಯೋ ಕಂಟಿನ್ಯೂ ಆಗ್ತದೆ. ಇಲ್ಲಾಂದರೆ ನೋಡಿ, ಇವಾಗ ನಮಗೆ ಟೈಮ್ ವೇಸ್ಟ್ 1 hour. ನಮ್ಮ ಹತ್ರ ಇರೋ ಸ್ಟೂಡೆಂಟ್ಸ್ಗೆ ನಾನು ಇವಾಗ ಕ್ಲಾಸ್ ಮಾಡಬೇಕಾಗಿತ್ತು. ನಿಮಗೆ ಡೌಟ್ ಇದ್ದರೆ ನಾನು ತೋರಿಸ್ತೀನಿ, ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಅನಾಲಿಸಿಸ್ ಬರೆಯೋ ಕ್ಲಾಸ್ ಯಾವಾಗ ಮಾಡ್ತೀರಾ ಸರ್ ಒಬ್ರು ಕೇಳ್ತಾ ಇದ್ದಾರೆ. ಈ ಕ್ಲಾಸ್ ಮಾಡ್ಬೋದು. ಇಲ್ಲ ಇಲ್ಲಿ ನೋಡಿ, ಕ್ಲಾಸ್ ಯಾವ ಟೈಮ್ಗೆ ಸ್ಟಾರ್ಟ್ ಮಾಡ್ತೀರಾ ಸರ್ ಅಂತ ಕ್ಲಾಸ್ ಮಾಡ್ಬೋದು, ಇವ್ರಿಗೆ ಮಾಡ್ಬೋದು. ಇಲ್ಲ ಅಂದರೆ ನೋಡಿ, ಈವ್ನಿಂಗ್ ಕ್ಲಾಸ್ ಇದೆಯಾ ಸರ್ ಅಂತ ಮೆಸೇಜ್ ಇದೆ. ಇವರೆಲ್ಲ ಸ್ಟೂಡೆಂಟ್ಸು, ಇವರಿಗೆ ಕ್ಲಾಸ್ ಮಾಡ್ಬೋದು. ಆ ಟೈಮೆಲ್ಲ ಬಿಟ್ಟು ಇದು ಮಾಡ್ತಾ ಇದ್ದೀವಿ ಅಂದಮೇಲೆ ಇದರಲ್ಲಿ ಕೂಡ ಸ್ವಲ್ಪ ರೆಸ್ಪಾನ್ಸ್ ಅನ್ನೋದು ಇರಬೇಕು. ನೋಡೋಣ, ಇನ್ನೂ ಸ್ವಲ್ಪ ದಿನ ಬಂದರೆ ಮಾಡೋಣ, ಇಲ್ಲಾಂದರೆ ನಿಲ್ಲಿಸಿ ನಮ್ಮ ಸ್ಟೂಡೆಂಟ್ಸು ನಾವು ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನೀವು ಇದನ್ನು ಬೇಸ್ ಮಾಡಿಕೊಂಡು ಪ್ರಾಫಿಟ್ ಮಾಡಿದ್ರೂ ನಮಗೆ ಸಂಬಂಧ ಇಲ್ಲ, ಲಾಸ್ ಮಾಡಿದ್ರೂ ನಮಗೆ ಸಂಬಂಧ ಇಲ್ಲ. ಯಾಕಂದರೆ ಇವತ್ತಿನ ನೀವು ಟ್ರೇಡಿಂಗ್ ಟೆಲಿಗ್ರಾಮಲ್ಲಿ ಚಾರ್ಟ್ ಬರ್ಕೊಟ್ಟಿದ್ದೆ ಇದೇ ಹೋಗುತ್ತೆ ಅಂತ ಕಾಲು ಕೊಟ್ಟಿದ್ದೆ ಹೋಗಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲರಿಗೂ ಡಬಲ್ ಆಗಿದೆ. ಯಾರು ಪ್ರಾಫಿಟ್ಗಳು ನಮಗೆ ಕೊಡಲ್ಲ. ನೀವು ಲಾಸ್ ಮಾಡಿಕೊಂಡ್ರು ನಾನು ನಿಮಗೆ ನಿಮ್ಮ ಲಾಸ್ಗೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷ್ನಲ್ ಪರ್ಪಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಈ ವಾರದಿಂದ ಹೆಂಗಿದ್ರೆ ಅದು ಆರಾಮಾಗಿ ನಿಮ್ಮ ಟ್ರೇಡ್ನ ನೀವು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಲೈವಲ್ಲಿ ಕೊಡ್ತೀನಿ. ಅದು ಕೂಡ ಎಜುಕೇಷ್ನಲ್ ಪರ್ಪಸ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ.